he joined hands with Mahatma Gandhi. Mahatma Gandhi ಅವ್ರ ಜೊತೆ ಸೇರ್ಕೊಂಡ್ರು. The next personality one is journalist. Journalist ಆಗಿ ಕೆಲಸ ಮಾಡಿದ್ರು. ಇವತ್ತು ನೀವು ನೋಡ್ತಾ ಇದ್ದೀರಿ, ಏನೋ ಬ್ಲಾಸ್ಟ್ ಆಗಿದೆ, ಏನೋ ರಾಬರಿ ಆಗಿದೆ, ಏನೋ ಚಾಕು ಹಾಕಿದ್ದಾರೆ, ಏನೋ ವಿಷ ಕುಡಿದಿದ್ದಾರೆ. ಜರ್ನಲಿಸ್ಟ್ ಇದಷ್ಟೇ ಮಾಡುವಂತ ಕೆಲಸ ಅಲ್ಲ. ಜರ್ನಲಿಸ್ಟ್ ಆಗಿ ಅವ್ರು ಏನ್ ಕೆಲಸ ಮಾಡಿದ್ರು ಮೌಲಾನಾ ಆಜಾದ್ ಅಂದ್ರೆ, ನೀವು ಯು ಆರ್ ಫ್ರಮ್ PU ಕಾಲೇಜ್, ಯು ಆರ್ ಫ್ರಮ್ ಡಿಗ್ರಿ ಕಾಲೇಜ್, ಯು ಆರ್ ಫ್ರಮ್ BEd ಕಾಲೇಜ್ ಅಲ್ವಾ, ಯು ಆರ್ ಫ್ರಮ್ ಆರ್ಟ್ಸ್, ಯು ಆರ್ ಫ್ರಮ್ ಸೈನ್ಸ್, ಓಕೆ, ಯು ಆರ್ ಫ್ರಮ್ ಲಿಟರೇಚರ್, ಎಲ್ಲರೂ ಸೇರಿ ಕೂತಿದ್ದೀರಾ. ಮೌಲಾನಾ ಆಜಾದ್ ಕನಸು, ದ ಡ್ರೀಮ್ ಆಫ್ ಮೌಲಾನಾ ಆಜಾದ್, ದ ಐಡಿಯಾ ಆಫ್ ಮೌಲಾನಾ ಆಜಾದ್ ವಾಸ್ ಹಾರ್ಮೋನಿಯಸ್ ಲೈಫ್, ಕಮ್ಯುನಲ್ ಹಾರ್ಮೋನಿ, ಸಾಂಪ್ರದಾಯಿಕ ಸಾಮ್ರಾಜ್ಯ, ಎಸ್ಪೆಷಲಿ ಹಿಂದೂ ಮುಸ್ಲಿಂ ಕಮ್ಯುನಲ್ ಹಾರ್ಮೋನಿ, ಹಿಂದೂ ಮುಸ್ಲಿಮರ ಕೋಮು ಸೌಹಾರ್ದತೆ, ಕಮ್ಯುನಲ್ ಹಾರ್ಮೋನಿ ವಾಸ್ ದ ಏಮ್ ಆಫ್, ವಾಸ್ ದ ಡ್ರೀಮ್ ಆಫ್ ಮೌಲಾನಾ ಆಜಾದ್. ಈ ಡ್ರೀಮ್ ಗಳನ್ನ ಮೌಲಾನಾ ಆಜಾದ್ ಎಲ್ಲಿ ಚರ್ಚೆ ಮಾಡಿದ್ರು? ತಮ್ಮ ಜರ್ನಲಿಸ್ಟ್ ಒಳಗೆ ಬರೆದು. ಆನಂತರ ಎಲ್ಲಿ ಚರ್ಚೆ ಮಾಡಿದ್ರು? ಹಿ ವಾಸ್ ಅ ಮೆಂಬರ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಸಂವಿಧಾನ ರಚನೆ ಮಾಡಬೇಕಾದ್ರೆ ಅಂಬೇಡ್ಕರ್ ರಚನೆ ಮಾಡಿದ್ರು, ಬೇರೆ ಬೇರೆದವರು ಮೆಂಬರ್ ಇದ್ರು ಅಂತ ನೀವು ಓದ್ತಿರಲ್ಲ. ಮೌಲಾನಾ ಆಜಾದ್ ಆಲ್ಸೋ ವಾಸ್ ಅ ಮೆಂಬರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅವರು ಕಾನ್ಸ್ಟಿಟ್ಯೂಷನ್ ಒಳಗೆ ಏನ್ ಚರ್ಚೆ ಮಾಡಿದ್ರು, ಏನ್ ಇನ್ಪುಟ್ಸ್ ಹಾಕಿದ್ರು? ಡೆಮೋಕ್ರಸಿ, ಸೆಕ್ಯುಲರಿಸಮ್, ಇಂಥವುಗಳನ್ನ ಮೌಲಾನಾ ಆಜಾದ್ ಅವರು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ತರಲಿಕ್ಕೆ ಅವತ್ತಿನ ದಿವಸ ಪ್ರಯತ್ನ ಮಾಡಿದ್ರು. ದೆನ್ ಆಲ್ಸೋ ನೆಕ್ಸ್ಟ್ ಪರ್ಸನಾಲಿಟಿ ಫ್ರೀಡಮ್ ಫೈಟರ್. ಅವರು ಏನು ಉಪ್ಪಿನ ಸತ್ಯಾಗ್ರಹ, ಸಾಲ್ಟ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಈಸ್ ಅ ರೆವಲ್ಯೂಷನರಿ. ನೆಕ್ಸ್ಟ್ ಈಸ್ ಅ ವಿಷನರಿ, ಈಸ್ ಅ ರೆವಲ್ಯೂಷನರಿ, ಈಸ್ ಅ ರಿಲಿಜಿಯಸ್ ಲೀಡರ್, ಈಸ್ ಅ ಎಜುಕೇಶನ್ ಲೀಡರ್, ಈಸ್ ಅ ಪ್ರೋಗ್ರೆಸಿವಿಸ್ಟ್. ಅವರು ಪ್ರಗತಿಪರರಾಗಿದ್ರು. ಈಸ್ ಅ ಹಾರ್ಮೋನಿಯಸ್ ಪರ್ಸನಾಲಿಟಿ. ಅಂಡ್ ಬೆಂಗಾಲ್ ಡಿವಿಷನ್ ಆಗುವಂತದ್ದನ್ನ ಅಪೋಸ್ ಮಾಡಿದ್ರು, ಇಂಡಿಯಾ ಪಾಕಿಸ್ತಾನ ಡಿವಿಷನ್ ಆಗುವಂತದ್ದನ್ನ ಅಪೋಸ್ ಮಾಡಿದ್ರು. ಎಲ್ಲರೂ ಕೂಡಿರಬೇಕು, ಆಲ್ ಟುಗೆದರ್ ವಿ ಹ್ಯಾವ್ ಟು ಅನ್ನುವಂತದ್ದನ್ನ ಪ್ರತಿಪಾದನೆ ಮಾಡಿದ್ರು ಮೌಲಾನಾ ಆಜಾದ್ ಅವರು. ಇದು ಅವರ ಐಡಿಯಾ ಆಗಿತ್ತು, ರೈಟ್? ಸೊ ದ ನೆಕ್ಸ್ಟ್ ಥಿಂಗ್ ಈಸ್ he became after independence ಆದ್ಮೇಲೆ 10 years he was the first education minister of independent India. 1948 ಇಂದ 1958 ವರೆಗೆ. 1958 ಗೆ ಅವರು he passed away. Okay, till that time he was a minister for education. Education minister ಏನು ಮಾಡಿದ್ರು, ನಿಮಗೂ ಅವರಿಗೆ ಲಿಂಕ್ ಇದೆ, ನಿಮಗೂ ಅವರಿಗೆ ಕನೆಕ್ಷನ್ ಇದೆ. What he did after became education minister, ಇವತ್ತು ನಿಮ್ಗೆ ಲ್ಯಾಬೋರೇಟರಿ ಇದೆ, ನಿಮ್ಗೆ ಲೈಬ್ರರಿ ಇದೆ, ನಿಮ್ಗೆ ರೆಗ್ಯುಲೇಷನ್ಸ್ ಇದೆ, ನಿಮ್ಗೆ ರೂಲ್ಸ್ ಇದೆ, ನಿಮ್ಗೆ CBSE ಸ್ಕೀಮ್ ಇದೆ, ನಿಮ್ಗೆ ಸೆಮೆಸ್ಟರ್ ಸ್ಕೀಮ್ ಇದೆ, ನಿಮ್ಗೆ ಎನ್ಯುವಲ್ ಸ್ಕೀಮ್ ಇದೆ. ಇದನ್ನೆಲ್ಲ ತಗೊಂಬಂದಿದ್ದು ಯಾರು? UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ನಮ್ಮ ದೇಶದೊಳಗೆ ಹೈಯರ್ ಎಜುಕೇಶನ್ ಅನ್ನ ನೋಡ್ಕೊಳ್ತಕ್ಕಂತ ಒಂದು ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್, ನ್ಯಾಷನಲ್ ಲೆವೆಲ್ ಕಮಿಷನ್. ಸೊ ಅವರು UGC ಅನ್ನ ತೆಗೆದುಕೊಂಡು ಬಂದ್ರು. ನೆಕ್ಸ್ಟ್ ಏನ್ ಮಾಡಿದ್ರು? 10 years ಒಳಗ ಆ UGC ಪ್ರಕಾರ ನೀವು ಡಿಗ್ರಿ ಕಲಿತಾ ಇದ್ದೀರಾ. ಆ UGC ಪ್ರಕಾರ ಇವತ್ತು ಎಜುಕೇಶನ್ ಪಾಲಿಸಿ ಫಾರ್ಮೇಶನ್ ಆಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಏನ್ ಮಾಡಿದ್ರು? ಎಂಜಿನಿಯರಿಂಗ್ ಕಾಲೇಜಸ್, AICT ಡಿಪ್ಲೊಮಾ ಕಾಲೇಜಸ್ ನೋಡ್ತಾ ಇದ್ದೀರಿ, ಎಂಜಿನಿಯರಿಂಗ್ ಕಾಲೇಜಸ್ ನೋಡ್ತಾ ಇದ್ದೀರಿ ಅಲ್ವಾ? ಸಿವಿಲ್ ಎಂಜಿನಿಯರಿಂಗ್, ಟೆಕ್ನಿಕಲ್ ಎಂಜಿನಿಯರಿಂಗ್, ಕೆಮಿಕಲ್ ಎಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್, ವಾಟ್ ನಾಟ್. There are many number of engineering programs. ಇವೆಲ್ಲ ಎಲ್ಲಿಂದ ಬಂದು? AICTE. AICT ಅಂದ್ರೇನು? ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇನ್ ಇಂಡಿಯಾ. ಟೆಕ್ನಿಕಲ್ ಎಜುಕೇಶನ್ ಅನ್ನ, ಇಂಜಿನಿಯರಿಂಗ್ ಎಜುಕೇಶನ್ ಅನ್ನು ನೋಡ್ಕೊಳ್ತಕ್ಕಂಥದ್ದು AICT. ಇದನ್ನು ತಗೊಂಡ್ಬಂದವ್ರು ಯಾರು? ಹೌದಾ? ಮೌಲಾನಾ ಕಲಾಂ ಆಜಾದ್, ರೈಟ್? ಅವರು ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಅವ್ರು ಮಾಡಿರ್ತಕ್ಕಂಥದ್ದೇನು? CABE, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್. ನಿಮ್ಮ ಸ್ಕೂಲ್ ಎಜುಕೇಶನ್ ಏನಿದೆ 6 years ಸ್ಟಾರ್ಟ್ ಆಗಬೇಕು, 3 years ಸ್ಟಾರ್ಟ್ ಆಗಬೇಕು, 5 years ಸ್ಟಾರ್ಟ್ ಆಗಬೇಕು, 10th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್, ಸೆಕೆಂಡರಿ ಎಜುಕೇಶನ್, ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು CABE, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್. ಇದನ್ನ ತಗೊಂಡ್ಬಂದಿರ್ತಕ್ಕಂಥದ್ದು ಮೌಲಾನಾ ಆಜಾದ್. ಓಕೆ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಹಿಸ್ ಮಿನಿಸ್ಟರ್ in education. So he contributed a lot in the lifespan of freedom fighter ಆಗಿ, ಜರ್ನಲಿಸ್ಟ್ ಆಗಿ, ವಿಷನರಿ ಆಗಿ, ಡೆಮೋಕ್ರೆಟಿಕ್ ಲೀಡರ್ ಆಗಿ, ರಿಲಿಜಿಯಸ್ ಲೀಡರ್ ಆಗಿ, ಎಜುಕೇಶನಿಸ್ಟ್ ಆಗಿ ಅವ್ರು ಮಾಡಿರ್ತಕ್ಕಂಥದ್ದು, ಫ್ರೀಡಮ್ ಫೈಟರ್ ಆಗಿ ಮಾಡಿರ್ತಕ್ಕಂಥ
ಮಾಡಿದಂತಹದ್ದು ಅವರ ಕೊಡುಗೆ. ವಿ ಕ್ಯಾನಾಟ್ ರಿಮೆಂಬರ್, ವಿ ಕ್ಯಾನಾಟ್ ಫಾರ್ಗೆಟ್ ದೋಸ್ ಥಿಂಗ್ಸ್. ಓಕೆ, ವಿ ಹ್ಯಾವ್ ಟು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್. ನಾವು ಅವ್ರ ಬಗ್ಗೆ ಒಂದು ಸ್ಟಡಿ ಅನ್ನ ಮಾಡಿಕೊಂಡು ಇಂಥ ಇನ್ಸ್ಟಿಟ್ಯೂಟ್ಗಳಲ್ಲಿ ಸ್ಟಡಿ ಮಾಡಿದ್ರೆ, ಅವ್ರ ಬಗ್ಗೆನೇ ಡಿಪ್ಲೊಮಾ ಸ್ಟಡಿ ಮಾಡಿದ್ರೆ, ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಸ್ಟಡಿ ಮಾಡಿದ್ರೆ, ವರ್ಕ್ಶಾಪ್ಗಳನ್ನ ಮಾಡಿದ್ರೆ, ಸೆಮಿನಾರ್ ಮಾಡಿದ್ರೆ, ಕಾನ್ಫರೆನ್ಸ್ ಮಾಡಿದ್ರೆ ಏನು ತಪ್ಪಿಲ್ಲ. ಅವೇರ್ನೆಸ್ ಬರಬೇಕಾಗಿದೆ. ಓಕೆ, ಸೊ ದಟ್ 2008 ಅವ್ರು ತೀರೋದ್ 1992 ಅವ್ರು ತೀರೋದ್ ಮೇಲೆ 58 ತೀರೋಗ್ತಾರ. ಓಕೆ ಓಕೆ, he is awarded the first most award, the great award of India, Bharat Ratna. He is awarded Bharat Ratna during 1992. 1992 ಒಳಗ ಭಾರತ ರತ್ನ ಅವ್ರಿಗೆ ಅವಾರ್ಡ್ ಮಾಡಿದ್ರು. ಓಕೆ, then next ಏನಾಯ್ತು, in the year 2008, 2008ರಿಂದ what we are celebrating today, National Education Day, is observed in the first anniversary of the Maulana Azad. Right? So 2008 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡಿತು, every year 11th November will be celebrated in India as National Education Day in view of the observation of his contribution to the country and in remembrance of his birth anniversary. So ಹೀಗೆ ನಾವು ಮಾಡ್ತಾ ಇದ್ದೇವೆ. We have to understand those are all the values and try to inculcate, imbibe in your personality along with your academics. Thank you so much for listening me. Thank you for the opportunity.